press the bell icon on the YouTube app and never miss another update. Hello students, let's start our new lesson, that is mensuration in this class. See, it is mensuration. Mensuration is nothing but measurements. So ಈ ಲೆಸನ್ ಅಲ್ಲಿ ನಾವು ಮೆಷರ್ಮೆಂಟ್ಸ್ ಬಗ್ಗೆ ಹೆಂಗೆ ನಾವು ಕೆಲವೊಂದಷ್ಟು ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಪೆರಿಮೀಟರ್ ಆಗಿರ್ಬೋದು, ಏರಿಯಾ ಆಗಿರ್ಬೋದು, ಅದೆಲ್ಲ ಮೆಷರ್ಮೆಂಟಿಗೆ ರಿಲೇಷನ್ ಆಗಿರೋದು. ಆ ರಿಲೇಷನ್ಸ್ನ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಸೊ ಈ ಲೆಸನಲ್ಲಿ ನೀವು ಪೆರಿಮೀಟರ್ ಆಫ್ ಆಲ್ ರೆಗ್ಯುಲರ್ ಶೇಪ್ಸ್ ಅಂದರೆ ನಿಮಗೆ ಆಲ್ರೆಡಿ ಡೆಫಿನೇಷನ್ ಗೊತ್ತಿದೆ. ರೆಗ್ಯುಲರ್ ಅಂದರೆ the all sides and all the angles are equal, all angles are equal and all sides are equal ಇರುವಂಥ ಯಾವುದೇ ಪಾಲಿಗನ್ ಆಗಿರ್ಬೋದು, ಆ ಪಾಲಿಗನ್ಸ್ ರೆಗ್ಯುಲರ್ ಪಾಲಿಗನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ರೆಗ್ಯುಲರ್ ಪಾಲಿಗನ್ಸ್ದು ಏರಿಯಾ ಆ್ಯಂಡ್ ರೆಗ್ಯುಲರ್ ಪಾಲಿಗನ್ಸ್ದು ಪೆರಿಮೀಟರ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸಿ ವಾಟ್ ಈಸ್ ಪೆರಿಮೀಟರ್? ಸಿ this is the first topic you will study in this lesson. This is perimeter. ಏನು ಪೆರಿಮೀಟರ್ ಅಂದರೆ, ಪೆರಿಮೀಟರ್ ಮೀನ್ಸ್ ಇನ್ ಕನ್ನಡದಲ್ಲಿ ನಾವೇನು ಹೇಳ್ತೀವಿ ಅಂದರೆ ಸುತ್ತಳತೆ ಅಂತ ಹೇಳ್ತೀವಿ. ಯಾವುದೇ ಒಂದು ಆಬ್ಜೆಕ್ಟ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಫಿಗರ್ ಆಗಿರ್ಬೋದು, ಅದ್ರದ್ದು ಔಟ್ಸೈಡ್ ಕವರೇಜ್ ಏನಿರುತ್ತೆ ಅಲ್ವಾ. ಸೊ ಇದನ್ನೇ ಒಂದು ಆಬ್ಜೆಕ್ಟ್ ಅಂತ ತಗೊಂಡ್ರೆ ಈ ಔಟ್ಸೈಡ್ ಡಿಸ್ಟೆನ್ಸ್ ಏನಿರುತ್ತೆ, ಔಟ್ಸೈಡ್ ಕವರೇಜ್ ಏನಿರುತ್ತೆ, ಇದನ್ನ ಫೈಂಡ್ ಔಟ್ ಮಾಡ್ತೀವಲ್ಲ, ಅದನ್ನ ನಾವೇನು ಹೇಳ್ತೀವಿ ಪೆರಿಮೀಟರ್. ಸೊ if you take this box as perimeter means it is just outer length ಏನಿರುತ್ತೆ ಅಲ್ವಾ, ಅದನ್ನ ನಾವೇನು ಹೇಳ್ತೀವಿ ಪೆರಿಮೀಟರ್ ಅಂತ ಹೇಳ್ತೀವಿ. ಸೊ ಪೆರಿಮೀಟರ್ ಈಸ್ ನಥಿಂಗ್ ಬಟ್ ಔಟ್ಸೈಡ್ ಕವರೇಜ್ ಆರ್ ಔಟ್ಸೈಡ್ ಲೆಂತ್ ಅಂತ ಹೇಳ್ಬೋದು. ಸೊ ಲೆಟ್ us learn the definition of perimeter. Perimeter is the distance covered along the boundary ಅಂತ ನಾವೇನು ಹೇಳ್ತೀವಿ ಔಟ್ಸೈಡ್ ಅಂತ ಹೇಳ್ತೀವಿ. ಅಲಾಂಗ್ ದ ಬೌಂಡರಿ ಫಾರ್ಮಿಂಗ್ ಕ್ಲೋಸ್ಡ್ ಫಿಗರ್. So this is the definition of perimeter. Perimeter ಅಂದರೆ ಡಿಸ್ಟೆನ್ಸ್ ಕವರ್ಡ್. ಈಗ ಸರ್ಕಲ್ಲಿಗೂ ಬರಿಬೋದು ನೀವು, ನಾಟ್ ಓನ್ಲಿ ಫಾರ್ ರೆಕ್ಟ್ಯಾಂಗಲ್ಸ್ ಆ್ಯಂಡ್ ಸ್ಕ್ವೇರ್ಸಿಗೆ ಅಷ್ಟೇ ಅಲ್ಲ. ಯು ಕ್ಯಾನ್ ಟೇಕ್ ಪೆರಿಮೀಟರ್ ಆಫ್ ಎನಿ ಕ್ಲೋಸ್ಡ್ ಫಿಗರಿಗೆ ಮಾತ್ರ ನಾವು ಪೆರಿಮೀಟರ್ನ ಬರೆಯೋದು. ಸೊ ಸರ್ಕಲ್ ಈಸ್ ಆಲ್ಸೋ ಎ ಕ್ಲೋಸ್ಡ್ ಫಿಗರ್. ಈಗ ಸರ್ಕಲ್ನ ಒಂದಿಷ್ಟು ಔಟ್ಸೈಡ್ ಲೆಂತ್ನ ತಗೊಂಡ್ರೆ ಇದೇನಾಗುತ್ತೆ ಪೆರಿಮೀಟರ್ ಆಗುತ್ತೆ. ಅದೇ ಥರ ರೆಕ್ಟ್ಯಾಂಗಲ್ ತಗೊಂಡ್ರೆ, ಸಿ ಯು ಆಲ್ರೆಡಿ ಲರ್ನ್ ದ ಫಾರ್ಮುಲಾ ಫಾರ್ ರೆಕ್ಟ್ಯಾಂಗಲ್, ರೈಟ್? ರೆಕ್ಟ್ಯಾಂಗಲಲ್ಲಿ ಆಪೋಸಿಟ್ ಸೈಡ್ಸ್ ಈಕ್ವಲ್ ಇರುತ್ತೆ. ಸೊ ಎರಡನ್ನ ಲೆಂತ್ ಅಂತ ತೊಗೊಂಡ್ರೆ ನೆಕ್ಸ್ಟ್ ಇನ್ನೆರಡನ್ನ ನಾವು ಬ್ರೆಡ್ತ್ ಅಂತ ತಗೋಬೋದು. ಸೊ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ ಇಸ್ ಈಕ್ವಲ್ಸ್ ಟು 2 into ಲೆಂತ್ ಪ್ಲಸ್ ಬ್ರೆಡ್ತ್. ಯು ಆಲ್ರೆಡಿ ಲರ್ನ್, ರೈಟ್? ನೀವು ಆಲ್ರೆಡಿ ಕಲ್ತಿದ್ದೀರಿ. ಸೊ ಇದನ್ನ ಲೆಂತ್ ಅಂತ ತಗೊಂಡ್ರೆ ಇದು ಬ್ರೆಡ್ತ್ ಅಂತ ತಗೊಳ್ಳೋಣ. ಸೊ ಆಪೋಸಿಟ್ ಸೈಡ್ಸ್ ಈಕ್ವಲ್ ಇದ್ರೆ ಏನು ಹೇಳ್ತೀವಿ ರೆಕ್ಟ್ಯಾಂಗಲ್ ಅಂತ ಹೇಳ್ತೀವಿ. ಸೊ ಪೆರಿಮೀಟರ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, ಇಲ್ಲಿ ಎಲ್ಲಿದೆ ಅಲ್ವಾ ಎಲ್, ಇದಿಷ್ಟು ಲೆಂತು ಎಲ್, ನೆಕ್ಸ್ಟ್ ಇದಿಷ್ಟು ಲೆಂತು ಬಿ, ಎಲ್ ಪ್ಲಸ್ ಬಿ ಆ್ಯಂಡ್ ದಿಸ್ ಪ್ಲಸ್ ಎಲ್ ಪ್ಲಸ್ ಬಿ. ಸೊ ಪೆರಿಮೀಟರ್ ಏನಾಯಿತು ಎಲ್ ಪ್ಲಸ್ ಬಿ ಪ್ಲಸ್ ಎಲ್ ಪ್ಲಸ್ ಬಿ. ಈಗ ಆ್ಯಡ್ ಮಾಡಿರಿ ಎಲ್ ಪ್ಲಸ್ ಎಲ್, ಎರಡು ಸಲ ಎಲ್ ಇದೆ, ಸೊ ಇಟ್ ವಿಲ್ ಬಿಕಮ್ 2L. ಬಿ 2 ಟೈಮ್ಸ್ ಇದೆ, ಸೊ ಇಟ್ ಈಸ್ 2B. 2L ಪ್ಲಸ್ 2B. ಸೊ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ಗೆ ಫಾರ್ಮುಲಾ ಏನು? 2L ಪ್ಲಸ್ 2B ಆರ್ 2 into L ಪ್ಲಸ್ ಬಿ, ಬೋತ್ ಆರ್ ಸೇಮ್. 2L ಪ್ಲಸ್ 2B ಅಂದ್ರೂ ಒಂದೇ, ಅಥವಾ 2 ಎರಡರಲ್ಲೂ ಕಾಮನ್ ಇದೆ. ಸೊ ಈ ಟರ್ಮ್ನ ಕಾಮನ್ ತಗೊಳ್ತೀವಿ. 2 ಕಾಮನ್ ತೆಗೆದ್ರೆ ಉಳಿದಿದ್ದು ಎಲ್ ಪ್ಲಸ್ ಬಿ. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಪ್ರಾಬ್ಲಮ್ಸಲ್ಲಿ ಮಾಡ್ತಿದ್ವಿ ಅಲ್ವಾ, ಕಾಮನ್ ತೆಗೆಯೋದು. 2ನ ಹೊರಗಡೆ ತೆಗೆದಿದ್ದೀವಿ, ರಿಮೈನಿಂಗ್ ಟರ್ಮ್ ಎಲ್ ಪ್ಲಸ್ ಬಿ. ಸೊ ಪೆರಿಮೀಟರ್ ಇಸ್ ಈಕ್ವಲ್ಸ್ ಟು 2L plus B. L is equals to length and B is equals to breadth. So let us
learn some standard formula of regular polygons. So first rectangle in formula ತಗೊಂಡ್ರೆ perimeter of rectangle is equals to 2 into L plus B. L ಅಂದ್ರೆ length, B ಅಂದ್ರೆ breadth. Next perimeter of square. ಸ್ಕ್ವೇರಿಗೆ ಎಷ್ಟು ಸೈಡ್ಸ್ ಇರುತ್ತೆ? 4 ಸೈಡ್ಸ್ ಕೂಡ ಈಕ್ವಲ್ ಇರುತ್ತೆ. ಸೊ ರೆಕ್ಟ್ಯಾಂಗಲಲ್ಲಿ ಆಪೋಸಿಟ್ ಸೈಡ್ಸ್ ಈಕ್ವಲ್ ಇರುತ್ತೆ, ಸ್ಕ್ವೇರಲ್ಲಿ ಆಲ್ ಸೈಡ್ಸ್ ಈಕ್ವಲ್ ಇರುತ್ತೆ. ಸೊ ಪೆರಿಮೀಟರ್ ಆಫ್ ಸ್ಕ್ವೇರ್ ಅಂತ ಹೇಳಿದ್ರೆ 4 ಇಂಟು ಸೈಡ್ ಅಂತ ಹೇಳ್ಬೋದು. ಸೈಡ್ ಅಂದರೂ ಒಂದೇ, ಲೆಂತ್ ಅಂದರೂ ಒಂದೇ, ಯು ಕ್ಯಾನ್ ಟೇಕ್ ಎನಿಥಿಂಗ್. 4 ಇಂಟು ಸೈಡ್. ಈಗ ಸಿಮಿಲರ್ ಆಗಿ ನೀವು ಪೆಂಟಾಗನ್ನಿಗೆ ತಗೋಬೋದು. ಅಂಡರ್ಸ್ಟ್ಯಾಂಡಿಂಗ್ ಎಲಿಮೆಂಟರಿ ಶೇಪ್ ಲೆಸನಲ್ಲಿ ಕಲ್ತಿದ್ದೀನಿ ನೀವು ಪೆಂಟಾಗನ್ನಿಗೆ ಎಷ್ಟು ಸೈಡ್ಸ್ ಇರುತ್ತೆ. ಪೆರಿಮೀಟರ್ ಆಫ್ ಪೆಂಟಾಗನ್ ಇಸ್ ಈಕ್ವಲ್ಸ್ ಟು 5 ಇಂಟು ಸೈಡ್. ಸೊ ಪೆಂಟಾಗನ್ನಿಗೆ 5 ಸೈಡ್ಸ್ ಇರೋದಕ್ಕೆ 5 ಇಂಟು ಸೈಡ್ ಮಾಡ್ತೀವಿ. ಸ್ಕ್ವೇರಿಗೆ 4 ಸೈಡ್ಸ್ ಇರೋದಕ್ಕೆ 4 ಇಂಟು ಸೈಡ್ ಮಾಡ್ತೀವಿ. ನೆಕ್ಸ್ಟ್ ಪೆರಿಮೀಟರ್ ಆಫ್ ಹೆಕ್ಸಾಗನ್. ಹೆಕ್ಸಾಗನ್ ಇಸ್ ಈಕ್ವಲ್ಸ್ ಟು 6 ಇಂಟು ಸೈಡ್. ಸೊ ಹೆಕ್ಸಾಗನಿಗೆ 6 ಸೈಡ್ ಇರುತ್ತೆ, ಸೊ ಅದಕ್ಕೆ 6 ಇಂಟು ಸೈಡ್ ಮಾಡ್ತೀವಿ. ನೆಕ್ಸ್ಟ್ ಪೆರಿಮೀಟರ್ ಆಫ್ ಆಕ್ಟಾಗನ್. ಸೊ ಇವೆಲ್ಲ ರೆಗ್ಯುಲರ್ ಪೆಂಟಾಗನ್, ರೆಗ್ಯುಲರ್ ಆಕ್ಟಾಗನ್, ರೆಗ್ಯುಲರ್ ಹೆಕ್ಸಾಗನ್. ರೆಗ್ಯುಲರ್ ಅಂದರೆ ಆಲ್ ಸೈಡ್ಸ್ ಈಕ್ವಲ್ ಇರೋವಂಥದ್ದಕ್ಕೆ ಮಾತ್ರ. ಆಲ್ ಸೈಡ್ಸ್ ಈಕ್ವಲ್ ಇಲ್ಲ ಅಂದರೆ ಈ ಫಾರ್ಮುಲಾಸ್ ಅಪ್ಲೈ ಆಗಲ್ಲ. ಆಲ್ ಸೈಡ್ಸ್ ಈಕ್ವಲ್ ಇದ್ದರೆ ಮಾತ್ರ ಈ ಫಾರ್ಮುಲಾಸ್ನ ಅಪ್ಲೈ ಮಾಡಬೇಕು. ಪೆರಿಮೀಟರ್ ಆಫ್ ಆಕ್ಟಾಗನ್ ಇಸ್ ಈಕ್ವಲ್ಸ್ ಟು 8 ಇಂಟು ಸೈಡ್. ಸೊ ಈ ಅಷ್ಟು ಫಾರ್ಮುಲಾಸ್ನ ನೀವು ನೆನ್ಪಿಟ್ಕೊಂಡ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ 2 ಇಂಟು L ಪ್ಲಸ್ ಬಿ. ಸ್ಕ್ವೇರಿಗೆ 4 ಸೈಡ್ಸ್ ಇರುತ್ತೆ, 4 ಇಂಟು ಸೈಡ್ ಮಾಡ್ತೀವಿ. ಪೆಂಟಾಗನಿಗೆ 5 ಸೈಡ್ಸ್ ಇರುತ್ತೆ, ಸೊ 5 ಇಂಟು ಸೈಡ್. ಹೆಕ್ಸಾಗನಿಗೆ 6 ಇಂಟು ಸೈಡ್ ಆ್ಯಂಡ್ ಆಕ್ಟಾಗನಿಗೆ 8 ಇಂಟು ಸೈಡ್. These are the important formula for ಪೆರಿಮೀಟರ್ಸ್. ಸೊ ಪೆರಿಮೀಟರ್ನ ಈ ಥರ ಸೈಡ್ ಕೊಟ್ಟರೆ ಹಿಂಗೆ ಫೈಂಡ್ ಔಟ್ ಮಾಡ್ತೀವಿ, ಫಿಗರ್ಸ್ನ ಕೊಟ್ಟರೆ ಹಿಂಗೆ ಮಾಡ್ತೀವಿ ಅಂದರೆ ಆಲ್ ಲೆನ್ಸ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ಐ ವಿಲ್ ಶೋ ಹೌ ಟು ಸಾಲ್ವ್ ದೋಸ್ ಟೈಪ್ ಆಫ್ ಪ್ರಾಬ್ಲಮ್ಸ್. ಪ್ಲೀಸ್ ರಿಮೆಂಬರ್ ದೀಸ್ ಫಾರ್ಮುಲಾಸ್. Next, let's directly take the exercise now. That is exercise 10.1. Find the perimeter of each of the following figures. ಒಂದಷ್ಟು ಫಿಗರ್ಸ್ನ ಕೊಟ್ಟಿದ್ದಾರೆ, ಅದರಲ್ಲಿ ಪೆರಿಮೀಟರ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಐ ಶೋ ಹೌ ಟು ಫೈಂಡ್ ಔಟ್ ದ ಪೆರಿಮೀಟರ್ ಆಫ್ ದ ಫಿಗರ್ಸ್ ನಾವು. ಎ ಫಸ್ಟ್ ಎ. So this is the given figure. 2 centimeter, 1 centimeter and 5 centimeter, and here is the 4 centimeter. So perimeter is nothing but perimeter is equals to sum of all sides anta helbodu. Perimeter is equals to sum of all sides. Figures kottaga ಏನು ಮಾಡಬೇಕು, ಸಮ್ ಆಫ್ ಆಲ್ ಸೈಡ್ಸ್ನ ಮಾಡ್ತಾ ಹೋಗ್ತೀವಿ. ಸೊ ಸಮ್ ಆಫ್ ಆಲ್ ಸೈಡ್ಸ್ ಮೀನ್ಸ್ ಹಿಯರ್ ವಿ ಹ್ಯಾವ್ 2 ಸೆಂಟಿಮೀಟರ್ ಪ್ಲಸ್ 1 ಸೆಂಟಿಮೀಟರ್ ಪ್ಲಸ್ 5 ಸೆಂಟಿಮೀಟರ್ ಪ್ಲಸ್ 4 ಸೆಂಟಿಮೀಟರ್. ಸೊ 2 ಪ್ಲಸ್ 1 3, 3 ಪ್ಲಸ್ 5 8, 8 ಪ್ಲಸ್ 4 12. ಸೊ ಇಟ್ ಬಿಕಮ್ಸ್ 12 ಸೆಂಟಿಮೀಟರ್. ಪೆರಿಮೀಟರ್ ಇಸ್ ಈಕ್ವಲ್ಸ್ ಟು 12 ಸೆಂಟಿಮೀಟರ್. ಇಸ್ಂಟ್ ಇಟ್? ಏನು ಕೊಟ್ಟಿರ್ತಾರೆ ಫಿಗರ್ನ ಎಲ್ಲ ಸೈಡ್ಸು ಆ್ಯಡ್ ಮಾಡಿದ್ರೆ ಇಟ್ ವಿಲ್ ಗಿವ್ಸ್ ಯು ಅ ಪೆರಿಮೀಟರ್. ನೆಕ್ಸ್ಟ್ ಬಿನಲ್ಲೊಂದು ಟ್ರೆಪೀಸಿಯಮ್ ಅಂದರೆ (23 centimeter, 40 centimeter,
35 centimeter and 35 centimeter. ಇವಾಗಲೂ ಅಷ್ಟೇ ಏನು ಮಾಡ್ತೀರಿ, perimeter is equals to sum of all sides. So perimeter is equals to all sides ಅಂದರೆ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡ್ಕೊಳ್ರಿ. 23 plus 35 plus 40 plus 35. ಈಗ ಆ್ಯಡ್ ಮಾಡ್ತಾ ಹೋಗೋಣ. 35 plus 35, 35 plus 35 ಅಂದರೆ ಇಟ್ ವಿಲ್ ಬಿಕಮ್ 70, 70 plus 40 ವಿಲ್ ಬಿಕಮ್ 110, 110 plus 23 ಎಷ್ಟಾಗುತ್ತೆ, 133 ಸೆಂಟಿಮೀಟರ್. ಸೊ ಅಡಿಷನ್ ಗೊತ್ತಾಗಿಲ್ಲ ಅಂದರೆ ಏನು ಮಾಡ್ತೀರಿ, ರೈಟ್ ಸೈಡ್ ಒಂದು ಕಾಲಮ್ ಹಾಕ್ಕೊಂಡು ಆ್ಯಡ್ ಮಾಡ್ತಾ ಹೋಗ್ರಿ. ಸೊ ಇಟ್ ವಿಲ್ ಬಿಕಮ್ 133 ಸೆಂಟಿಮೀಟರ್. ಇದಿಷ್ಟು ಆ್ಯಡ್ ಮಾಡಿದ್ರೆ 133 centimeter ಬರುತ್ತೆ. ದಟ್ ಈಸ್ ದ ಪೆರಿಮೀಟರ್ ಆಫ್ ಫಿಗರ್ ಬಿ. ಲೆಟ್ಸ್ ಟೇಕ್ ಫಿಗರ್ ಸಿ ನೌ. ನಲ್ಲಿ ಒಂದು ಪ್ಯಾರಲೋಗ್ರಾಮ್ ಇದೆ. 15 centimeter, 15 centimeter and here 15 centimeter and 15 centimeter. So 15, 15, 15 ಇದೆ. ಪೆರಿಮೀಟರ್ ಅಂದರೆ ಆಲ್ ಸೈಡ್ಸ್ನ ಆ್ಯಡ್ ಮಾಡ್ತೀರಿ. ಪೆರಿಮೀಟರ್ ಇಸ್ ಈಕ್ವಲ್ಸ್ ಟು 15 centimeter plus 15 centimeter plus 15 centimeter plus 15 centimeter. ಆ್ಯಡ್ ಮಾಡ್ತಾ ಹೋಗ್ತೀರಿ. 15 plus 15 will become 30 plus 15 45 plus 15 will become 60. So 60 centimeter. ಫಿಗರ್ನ ಕೊಟ್ಟು ಪೆರಿಮೀಟರ್ ಕೊಟ್ಟರೆ ಜಸ್ಟ್ ಆಲ್ ಸೈಡ್ಸ್ನ ಆ್ಯಡ್ ಮಾಡಿದ್ರೆ ನಿಮಗೆ ಪೆರಿಮೀಟರ್ ಸಿಗುತ್ತೆ. ನೆಕ್ಸ್ಟ್ ಡಿ. ಎಷ್ಟಾದರೂ ಸೈಡ್ಸ್ ಇರಲಿ ಆ ಸೈಡ್ಸ್ನ ಮೆಷರ್ಮೆಂಟ್ಸ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ದಿಸ್ ಇಸ್ ಪೆಂಟಾಗನ್. ಫಾರ್ಮುಲಾ ಯೂಸ್ ಮಾಡಿದ್ರು ಅದೇ ಆನ್ಸರ್ ಬರುತ್ತೆ, ಚೆಕ್ ಮಾಡಿರಿ. ಸೊ ಇವು ನಮಗೆ ಆಲ್ರೆಡಿ ಸ್ಕ್ವೇರಿಗೆ ಫಾರ್ಮುಲಾ ಗೊತ್ತು ಇಲ್ಲಿ, ಬಟ್ ಇಟ್ ಈಸ್ ನಾಟ್ ಎ ಸ್ಕ್ವೇರ್. ಸ್ಕ್ವೇರ್ ಇಲ್ಲ, ಇದು ಪ್ಯಾರಲೋಗ್ರಾಮ್ ಇದೆ. ಸೊ ಆವಾಗ ಅಪ್ಲೈ ಮಾಡೋಕ್ಕಾಗಲ್ಲ. ಸ್ಕ್ವೇರ್ ಅಂದರೆ ಆಲ್ ಸೈಡ್ಸ್ ಈಕ್ವಲ್ ಇರಬೇಕು, ಇಲ್ಲಿ ಆ್ಯಂಗಲ್ 90 ಡಿಗ್ರಿ ಇರಬೇಕು. ಬಟ್ ಹಿಯರ್ ಆ್ಯಂಗಲ್ ಈಸ್ ನಾಟ್ 90 ಡಿಗ್ರಿ. ದಿಸ್ ಇಸ್ ಪೆಂಟಾಗನ್. ಇಲ್ಲಿ ಫಾರ್ಮುಲಾ ಯೂಸ್ ಮಾಡ್ಬೋದು. ಆಲ್ ಸೈಡ್ಸ್ ಈಕ್ವಲ್ ಇದೆ. 5 into 4, 5 4s are 20. ಪೆರಿಮೀಟರ್ದು ಫಾರ್ಮುಲಾ ಇದೆ ಅಲ್ವಾ, 5 into side, ಅದು ಯೂಸ್ ಮಾಡಿದ್ರು ಅದೇ ಆನ್ಸರ್ ಬರುತ್ತೆ. ಅಥವಾ ಡೈರೆಕ್ಟಾಗಿ ಆ್ಯಡ್ ಮಾಡ್ಬೋದು. 4 centimeter plus 4 centimeter plus 4 centimeter plus 4 centimeter plus 4 centimeter. So it will become 20 centimeter. Perimeter ಏನಾಯಿತು, 20 centimeter ಆಯಿತು. So this is the solution of ABCD question. You can take F and E as home assignment. ಯಾಕೆ F and E ನ ಹೋಮ್ ಅಸೈನ್ಮೆಂಟಿಗೆ ಕೊಡ್ತಿದ್ದೀನಿ ಅಂದರೆ ಅದು ಏನೂ ಕಷ್ಟ ಇಲ್ಲ. ಜಸ್ಟ್ ಆ ಡಯಾಗ್ರಾಮ್ ಬರೆಯೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ನೀಟಾಗಿ ಬರ್ಕೊಂಡು ಎಲ್ಲದನ್ನು ಆ್ಯಡ್ ಮಾಡ್ತಾ ಹೋಗ್ರಿ. ಒಂದು ಕಡೆಯಿಂದ ಆ್ಯಡ್ ಮಾಡ್ತಾ ಹೋದರೆ ನೀವು ಈಸಿಯಾಗಿ ಆ್ಯಡ್ ಮಾಡ್ಬೋದು. ಈ F and E ನ ಅಸೈನ್ಮೆಂಟಿಗೆ ತೊಗೊಂಡು ನೀಟಾಗಿ ಮಾಡಿಕೊಡ್ರಿ. ಇಟ್ ವಿಲ್ ಟೇಕ್ ಟೈಮ್. 5 to 10 minutes ತೊಗೊಂಡ್ರೆ ನೀಟಾಗಿ ಆನ್ಸರ್ ಬರಿಬೋದು. ಎಲ್ಲದೂ ಯಾವುದನ್ನು ಮಿಸ್ ಮಾಡದೇ ಇರೋ ಹಂಗೆ ಕರೆಕ್ಟಾಗಿ ತೊಗೊಳ್ತಾ ಹೋಗ್ರಿ. ಸೊ ಲೆಟ್ಸ್ ಟೇಕ್ ಸೆಕೆಂಡ್ ಕ್ವೆಶನ್. ಜಸ್ಟ್ ಆಲ್ ಸೈಡ್ಸ್ನ ಆ್ಯಡ್ ಮಾಡ್ತಾ ಹೋದರೆ ಅಷ್ಟೇ. ಈ ಕ್ವೆಶನಲ್ಲಿ 4 centimeter ಇದೆ. 4 plus 1 plus 4 ಆ್ಯಂಡ್ ಅಗೇನ್ 0.5, 2.5, 2.5, 0.5. ನಾನು ಇದೇನು ಹೇಳಿದಲ್ಲ ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ಯು ವಿಲ್ ಗೆಟ್ 15 centimeter ಇಸ್ ದ ಆನ್ಸರ್. ಸೊ ಅದೆರಡು ಡಯಾಗ್ರಾಮ್ ಸ್ವಲ್ಪ ಜಾಸ್ತಿ ಇದೆ, ಬರ್ಕೊಂಡು ಸಾಲ್ವ್ ಮಾಡಿರಿ. ಲೆಟ್ಸ್ ಟೇಕ್ ಸೆಕೆಂಡ್ ಕ್ವೆಶನ್. The lid of rectangular box of sides 40 centimeter by 10 centimeter is sealed all round with tape. What is the length of tape required ಅಂತ ಕೇಳ್ತಿದ್ದಾರೆ. The lid of rectangular box of sides 40 centimeter by 10 centimeter ಅಂದರೆ ಲಿಡ್ ಅಂದರೆ ಆ ರೆಕ್ಟ್ಯಾಂಗ್ಯುಲರ್ ಬಾಕ್ಸಿಗೇನು ಕ್ಲೋಸ್ ಮಾಡ್ಲಿಕ್ಕೆ ಒಂದು ಪ್ಲೇಟ್ ಇರುತ್ತಲ್ಲ, ಆ
ಪ್ಲೇಟಿಂದು ಲೆಂತ್ ಆ್ಯಂಡ್ ಬ್ರೆಡ್ತ್ ಕೊಟ್ಟಿದ್ದಾರೆ, ದಟ್ ಈಸ್ 40 ಸೆಂಟಿಮೀಟರ್ ಆ್ಯಂಡ್ 10 ಸೆಂಟಿಮೀಟರ್. ಈಸ್ ಸೀಲ್ಡ್ ಆಲ್ ರೌಂಡ್ ವಿತ್ ಅ ಟೇಪ್. ಅಂದರೆ ಆ ಬಾಕ್ಸ್ ಓಪನ್ ಆಗದೆ ಇರೋ ಥರ ಒಂದು ಟೇಪ್ ಹಾಕ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಒಂದು ಬಾಕ್ಸ್ ಇದೆ, ಅದು ಓಪನ್ ಆಗಬಾರ್ದು ಅಂತ ಏನು ಮಾಡ್ತಾರೆ, ಒಂದು ಟೇಪಿಂದ ಸುತ್ತುತ್ತಾರೆ. ಆ ಟೇಪ್ ಎಷ್ಟು ಬೇಕು ಅಂತ ಕೇಳ್ತಾರೆ. ವಾಟ್ ಈಸ್ ದ ಲೆಂತ್ ಆಫ್ ಟೇಪ್ ರಿಕ್ವೈರ್ಡ್? ಲೆಂತ್ ಆಫ್ ಟೇಪ್ ರಿಕ್ವೈರ್ಡ್ ಈಸ್ ನಥಿಂಗ್ ಬಟ್ ಪೆರಿಮೀಟರ್. ಪೆರಿಮೀಟರ್ ಈಸ್ ನಥಿಂಗ್ ಬಟ್ ಔಟ್ಸೈಡ್ ಬೌಂಡರಿನ ಒಂದು ರೌಂಡ್ ತೊಗೊಳ್ಳೋದೆ ಪೆರಿಮೀಟರ್. ಸೊ ಪೆರಿಮೀಟರ್ ಫೈಂಡ್ ಔಟ್ ಮಾಡಿದರೆ ನಮಗೆ ಲೆಂತ್ ಆಫ್ ಟೇಪ್ ರಿಕ್ವೈರ್ಡ್ ಸಿಗುತ್ತೆ. ಸೊ ಗಿವನ್ ಡಾಟಾ ಬರ್ಕೊಳ್ಳೋಣ, ಪೆರಿಮೀಟರ್ ಫೈಂಡ್ ಔಟ್ ಮಾಡೋಣ, ಆಗ ಈಸಿಯಾಗಿ ಆನ್ಸರ್ ಸಿಗುತ್ತೆ. Second question, what is the given data? Length of rectangular box, is equals to 40 centimeter and breadth of box ರೆಕ್ಟ್ಯಾಂಗ್ಯುಲರ್ ಅಂತ ಕೊಟ್ಟಿರೋದಕ್ಕೆ ನಾವು ರೆಕ್ಟ್ಯಾಂಗಲ್ದು ಫಾರ್ಮುಲಾ ಯೂಸ್ ಮಾಡಿ ಪೆರಿಮೀಟರ್ ಫೈಂಡ್ ಔಟ್ ಮಾಡಬೇಕು. ಇಸ್ಂಟ್ ಇಟ್? ಸೊ ಗೊತ್ತಾಯ್ತಾ? ಯಾವ ಕ್ವೆಶನ್ ನೋಡಿ ನೀವು ಯಾವ ಫಾರ್ಮುಲಾನ ಯೂಸ್ ಮಾಡಬೇಕಂತ ನೀವೇ ಡಿಸೈಡ್ ಮಾಡಬೇಕು. ಸೊ ಪೆರಿಮೀಟರ್ ಇಸ್ ಈಕ್ವಲ್ಸ್ ಟು 2 ಇಂಟು L ಪ್ಲಸ್ ಬಿ. ಎಲ್ಲ ಏನು ಕೊಟ್ಟಿದ್ದಾರೆ? 40 ಸೆಂಟಿಮೀಟರ್ ಪ್ಲಸ್ ಬಿ 10 centimeter. 40 plus 10 will become 50. 2 into 50. 2 into 50 ಅಂದರೆ 100 centimeter. Therefore, ಏನು ಹೇಳ್ಬೋದು? It is 100 centimeter of tape required ಅಂತ ಹೇಳ್ಬೋದು. 100 centimeter of tape required isn't it? ಏನೂ ಇಲ್ಲ, ತುಂಬ ಈಸಿ. ಗಿವನ್ ಡಾಟಾ ಲೆಂತ್ ಕೊಟ್ಟಿದ್ದಾರೆ, ಬ್ರೆಡ್ ಕೊಟ್ಟಿದ್ದಾರೆ, ನಾವು ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ಫಾರ್ಮುಲಾ ಯಾವ್ದು ಯೂಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಫಸ್ಟು ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು ಅಂತ ಕ್ಲಿಯರ್ ಮಾಡ್ಕೋಬೇಕು. ನೆಕ್ಸ್ಟ್ ಥರ್ಡ್ ಕ್ವೆಶನ್. ಎ ಟೇಬಲ್ ಟಾಪ್ ಮೆಷರ್ಸ್ 2 meter 25 centimeter by 1 meter 50 centimeter. What is the perimeter of the tabletop? Observe carefully. A tabletop measures 2 meter 25 centimeter and 1 meter 50 centimeter ಅಂತ ಹೇಳಿ. ಟೇಬಲ್ ಟಾಪ್ ಅಂತ ಹೇಳಿದರೆ ಟೇಬಲ್ ಟಾಪ್ ಯಾವ ಶೇಪಲ್ಲಿ ಇದೆ ಅಂತ ಹೇಳಿಲ್ಲ ಅವರು. ಸೊ ವಾಟ್ ಈಸ್ ದ ಪೆರಿಮೀಟರ್ ಆಫ್ ಟೇಬಲ್ ಟಾಪ್? ಪೆರಿಮೀಟರ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದೆ. ನಿಮಗೆ ಹಿಂಗೆ ಇದು ಯಾವ ಶೇಪ್ ಅಂತ ತಿಳ್ಕೊಳ್ತೀರಿ. ಲೆಂತ್ ಬೇರೆ ಇದೆ, ಎರಡು ಮೆಷರ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ರೆಕ್ಟ್ಯಾಂಗಲ್. ಒಂದೇ ಮೆಷರ್ಮೆಂಟ್ ಕೊಟ್ಟಿದ್ರು ಅಂದರೆ ಇಟ್ ವಿಲ್ ಬಿ ಐದರ್ ಸ್ಕ್ವೇರ್, ಪೆಂಟಾಗನ್, ಹೆಕ್ಸಾಗನ್ ಯಾವುದಾದ್ರೂ ಇರ್ಬೋದಿತ್ತು. ಆಲ್ ಸೈಡ್ಸ್ ಈಕ್ವಲ್ ಇರ್ತಿತ್ತು. ಬಟ್ ಇಲ್ಲಿ ಎರಡು ಮೆಷರ್ಮೆಂಟ್ ಕೊಟ್ಟಿದ್ದಾರೆ. ಸೊ ಎರಡು ಮೆಷರ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಲೆಂತ್ ಆ್ಯಂಡ್ ಬ್ರೆಡ್. ಆ ಮೆಷರ್ಮೆಂಟ್ ಮೇಲ್ಗಡೆ ಡಿಸೈಡ್ ಮಾಡಬೇಕು ನಾವು. ಟೇಬಲ್ ಟಾಪು ಮೇ ಬಿ ರೆಕ್ಟ್ಯಾಂಗಲ್ ಶೇಪಲ್ಲೇ ಇರುತ್ತೆ. ಸೊ ರೆಕ್ಟ್ಯಾಂಗಲ್ ಶೇಪಲ್ಲಿ ಇರೋದ್ರಿಂದ ನಾವು ರೆಕ್ಟ್ಯಾಂಗಲ್ ಫಾರ್ಮುಲಾನ, ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ಆಗ ನಮಗೆ ಪೆರಿಮೀಟರ್ ಆಫ್ ಟೇಬಲ್ ಟಾಪ್ ಸಿಗುತ್ತೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ಅವ್ರು ಕೊಟ್ಟಿರೋದು ಯಾವ ಶೇಪ್ ಅಂತ ನಾವು ಡಿಸೈಡ್ ಮಾಡ್ಕೋಬೇಕು. ಡಿಸೈಡ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ, ಫಾರ್ಮುಲಾ ಯೂಸ್ ಮಾಡಿ ಸಾಲ್ವ್ ಮಾಡ್ಬೋದು. ಸೊ ಲೆಟ್ಸ್ ಸಾಲ್ವ್ ಥರ್ಡ್ ಕ್ವೆಶನ್. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ಒಂದು ಮೀಟರಲ್ಲಿ ಇದೆ, ಇನ್ನೊಂದು ಸೆಂಟಿಮೀಟರಲ್ಲಿ ಇದೆ. ಸೊ ಇಲ್ಲಿ ಕನ್ವರ್ಷನ್ ಮಾಡಿಕೊಂಡೆ ನಾವು ಸಾಲ್ವ್ ಮಾಡಬೇಕು. ಡೆಸಿಮಲ್ಸ್ ಲೆಸನಲ್ಲಿ ಕನ್ವರ್ಷನ್ಸ್ ಕಲ್ತಿದ್ರಿ, ಅದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕನ್ವರ್ಷನ್ನು ಕರೆಕ್ಟಾಗಿ ಗೊತ್ತಿರಬೇಕು. ಲೆಂತ್ ಆಫ್ ಟೇಬಲ್ ಟಾಪ್ ನೀವು ಯಾವುದನ್ನಾದ್ರೂ ಲೆಂತ್ ಆ್ಯಂಡ್ ಬ್ರೆಡ್ತ್ ಅಂತ ತೊಗೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಅವ್ರು ಮೆನ್ಷನ್ ಮಾಡಿಲ್ಲ. 2 meter 25 centimeter ಆ್ಯಂಡ್ ಬ್ರೆಡ್ತ್
of tabletop is equals to 1 meter 50 centimeter. See, first let us convert it into meters. 1 centimeter allide innond meter ide, so ಎರಡನ್ನು ಮೀಟರಿಗೆ ಕನ್ವರ್ಟ್ ಮಾಡೋಣ. We already know 1 meter is equals to 1 by 100 centimeter, isn't it? 1 meter is equals to 1 by 100 centimeter. ಅದೇ ಥರ ಇಲ್ಲಿ 25 ಇದೆ, 25 centimeter ಅಂದರೆ it will become 25 by 100 meters. 25 by 100 meters ಆಗುತ್ತೆ. ಸೊ ಡಬಲ್ ಝೀರೋ ಇದೆ, 2 numbers ಆದಮೇಲೆ ಪಾಯಿಂಟ್ ಇಡ್ತೀವಿ. ಇಟ್ ವಿಲ್ ಬಿಕಮ್ 0.25 meter. Here it is already in meters, 2.25 meters, isn't it? Next 50 centimeter ಇದೆ, 50 by 100. 50 by 100. ಈ ಸೈಡ್ ವರ್ಕ್ಸ್ ಎಲ್ಲ ಕರೆಕ್ಟಾಗಿ ಮಾಡ್ಕೋಬೇಕು, ಇಲ್ಲಾಂದರೆ ಆನ್ಸರ್ ರಾಂಗ್ ಆಗುತ್ತೆ. 0 ಕ್ಯಾನ್ಸಲ್ ಮಾಡಿದ್ರೆ ಕ್ಯಾನ್ಸಲ್ ಮಾಡ್ಬೋದು. 1 0 ಇದೆ, 1 ನಂಬರ್ ಆದಮೇಲೆ ಪಾಯಿಂಟ್ ಇಡ್ತೀವಿ. ಇಟ್ ವಿಲ್ ಬಿಕಮ್ 0.5 meters. ಸೊ 1.5 meters. This is 1.5 meter. This is 2.25 meters. So let us use the formula now. Perimeter is equals to perimeter of rectangle is equals to 2 into length plus breadth. Length ಎಷ್ಟಿದೆ? 2.25 meters and breadth 1.5 meters. ಸೊ ಇವೆರಡನ್ನು ಆ್ಯಡ್ ಮಾಡಬೇಕು. 2.25 ಪ್ಲಸ್ 1.5 ಅಡಿಷನಲಿ ಪಾಯಿಂಟ್ ಕಡೆ ಗಮನ ಕೊಡಬೇಕು. 2.25 ಆ್ಯಂಡ್ 1.5. ಇಯರ್ ಏನೂ ಇಲ್ಲ ಅಂದರೆ 0 ಹಾಕೊಳ್ತೀವಿ. 5 plus 2 7, 2 plus 1 3. So it will become 3.75 meters, isn't it? 2 into 3.75. 2 5s are 10, 0 1 carry. 2 7s are 14, 14 plus 1 15, 1 carry. 2 3s are 6, 6 plus 1 7. ಸೊ ಏನು ಪಾಯಿಂಟ್ ಇಡ್ದಲೇ ಮಲ್ಟಿಪ್ಲೈ ಮಾಡ್ತೀವಿ. ಮಲ್ಟಿಪ್ಲೈ ಆದಮೇಲೆ ಇಲ್ಲಿ ಕ್ವೆಶನಲ್ಲಿ ಅಬ್ಸರ್ವ್ ಮಾಡಿ 1 2 ನಂಬರ್ಸ್ ಆದಮೇಲೆ ಪಾಯಿಂಟ್ ಇದೆ, ಇಲ್ಲೂ ಕೂಡ 2 ನಂಬರ್ಸ್ ಆದಮೇಲೆ ಪಾಯಿಂಟ್ ಇಡ್ತೀವಿ. ಇಟ್ ವಿಲ್ ಬಿಕಮ್ 7.5 meter. ಸೊ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ ಇಸ್ ಈಕ್ವಲ್ಸ್ ಟು 7.5 meter. ಇಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ಫಾರ್ಮುಲಾ ಯಾವ್ದು ಯೂಸ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಳ್ತೀವಿ. ಡಿಸೈಡ್ ಮಾಡ್ಕೊಂಡ್ಮೇಲೆ ಕನ್ವರ್ಷನ್ ಮಾಡಿನೇ ಮಲ್ಟಿಪ್ಲೈ ಮಾಡಬೇಕು, ಇಲ್ಲ ಅಂದರೆ ಡೈರೆಕ್ಟಾಗಿ ಯೂಸ್ ಮಾಡಿದ್ರೆ ಆನ್ಸರ್ ರಾಂಗ್ ಆಗುತ್ತೆ. ಫಸ್ಟು ಕನ್ವರ್ಷನ್ ಮಾಡಿಕೊಂಡು ಅದಾದಮೇಲೆ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಲೆಟ್ಸ್ ಟೇಕ್ 4th question. What is the length of wooden strip required to frame the photograph of length and breadth 32 cm and 21 cm respectively? ಸೊ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ, ಒಂದು ವುಡನ್ ಸ್ಟ್ರಿಪ್ ಫೋಟೋ ಇದೆ, ಅದಕ್ಕೆ ವುಡನ್ ಸ್ಟ್ರಿಪ್ಪಿಂದ ಏನು ಮಾಡಬೇಕು, ಫ್ರೇಮ್ ಹಾಕಬೇಕು. ಸೊ ವುಡನ್ ಸ್ಟ್ರಿಪ್ಪಿಂದ ಟೋಟಲ್ ವುಡನ್ ಸ್ಟ್ರಿಪ್ಪಿನ ಲೆಂತ್ ಕೇಳ್ತಿದ್ದಾರೆ. ಟೋಟಲ್ ವುಡನ್ ಸ್ಟ್ರಿಪ್ ಈಸ್ ನಥಿಂಗ್ ಬಟ್ ಪೆರಿಮೀಟರ್, ಯಾಕಂದರೆ ಔಟ್ಸೈಡ್ ಕವರೇಜ್ ಲೆಂತ್ನ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಸೊ ಏನು ಮಾಡ್ತೀರಿ, ಅಲ್ಲೂ ಅಷ್ಟೇ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅಂತ ಡಿಸೈಡ್ ಮಾಡಬೇಕು. ಸೊ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಿ, ರೆಕ್ಟ್ಯಾಂಗಲ್ ಫಾರ್ಮುಲಾ ಯೂಸ್ ಮಾಡ್ತೀರಿ. ಯಾಕೆ ಅಂದರೆ ಅಲ್ಲಿ 2 ಮೆಷರ್ಮೆಂಟ್ ಕೊಟ್ಟಿದ್ದಾರೆ, ಒಂದು ಲೆಂತ್ ಆ್ಯಂಡ್ ಇನ್ನೊಂದು ಬ್ರೆಡ್. ಲೆಂತ್ ಆ್ಯಂಡ್ ಬ್ರೆಡ್ ಕೊಟ್ಟರೆ ಇಟ್ ಈಸ್ ಆಬ್ವಿಯಸ್ಲಿ ಅ ರೆಕ್ಟ್ಯಾಂಗಲ್. ಸೊ ಏನೇನು ಬರ್ಕೊಟ್ಟಿದ್ದಾರೆ, ಲೆಂತ್ ಆ್ಯಂಡ್ ಬ್ರೆಡ್ ಆಫ್ ವುಡನ್ ಸ್ಟ್ರಿಪ್. ಲೆಂತ್ ಆಫ್ ವುಡನ್ ಸ್ಟ್ರಿಪ್ ಹೌ ಮಚ್. ಸೊ ಇದು ಈಸಿ ಇದೆ, ಯಾಕೆಂದರೆ ಇಲ್ಲಿ ಏನು ಕನ್ವರ್ಷನ್ ಇಲ್ಲ. ಲೆಂತ್ ಆಫ್ ವುಡನ್ ಸ್ಟ್ರಿಪ್ ಇಸ್ ಈಕ್ವಲ್ಸ್ ಟು 32 cm ಆ್ಯಂಡ್ ಬ್ರೆಡ್ತ್ ಆಫ್ ವುಡನ್ ಸ್ಟ್ರಿಪ್ 32
how much? 21 centimeter. Perimeter is equals to 2 into L plus B. Length 32 centimeter. ಇಲ್ಲಿ 21 ಯೂನಿಟ್ಸ್ ಕೂಡ ತುಂಬ ಇಂಪಾರ್ಟೆಂಟ್. 22 ಸೆಂಟಿಮೀಟರ್ ಆ್ಯಂಡ್ 32 ಸೆಂಟಿಮೀಟರ್. ಏನು ಮಾಡ್ತೀರಿ ಈಗ 2 ಸೆಂಟಿಮೀಟರ್ಸಲ್ಲಿದೆ, ಡೈರೆಕ್ಟಾಗಿ ಆ್ಯಡ್ ಮಾಡ್ಬೋದು. 32 plus 21, 2 plus 1 3, 3 plus 2 5, it will become 53. 2 into 53 centimeter. 2 3s are 6, 2 5s are 10. So 106 centimeter. ಏನದು ಏನು ರೆಪ್ರೆಸೆಂಟ್ ಮಾಡುತ್ತಂದರೆ ಲೆಂತ್ ಆಫ್ ವುಡನ್ ಸ್ಟ್ರಿಪ್ ರಿಕ್ವೈರ್ಡ್. Therefore 106 centimeter of wooden strip required. 106 centimeters to wooden strip ಬೇಕಾಯಿತು, isn't it? So this is how we will solve. Let's take fifth question. A rectangular piece of land 0.7 kilometer by 0.5 kilometer. Each side is to be fenced with 4 rows of wire. What is the length of wire needed? A rectangular piece of land. ಒಂದು rectangular piece of land is nothing but ಹೊಲ ಅಂತ ಏನು ಹೇಳ್ತೀವಲ್ಲ, ಆ ಹೊಲ ಇದೆ ಅಥವಾ ಸೈಟ್ ಏನೋ ಒಂದು ಜಾಗ ಇದೆ, ಅದ್ರದ್ದು ಲೆಂತ್ ಕೊಟ್ಟಿದ್ದಾರೆ 0.7 ಆ್ಯಂಡ್ ಬ್ರೆಡ್ ಕೊಟ್ಟಿದ್ದಾರೆ 0.5 ಕಿಲೋಮೀಟರ್ಸ್. ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಿದ್ದಾರೆ ಅಂದರೆ ಈಚ್ ಸೈಡ್ ಈಸ್ ಟು ಬಿ ಫೆನ್ಸ್ಡ್. ಫೆನ್ಸ್ ಅಂದರೆ ನಾವು ಯೂಶ್ವಲಿ ಸೈಟಿಗೆಲ್ಲ ಮುಳ್ಳಿನ ಬೇಲಿಗಳನ್ನ ಹಾಕ್ತೀವಲ್ಲ, ಆ ಬೇಲಿ ಅಂತ ಹೇಳ್ತಾರೆ. ಫೆನ್ಸಿಂಗ್ ಮಾಡಬೇಕು. ಫೆನ್ಸಿಂಗ್ ಹೆಂಗಿರಬೇಕು ಅಂದರೆ 4 times ಫೆನ್ಸ್ ಮಾಡ್ತಾರೆ. ಅಂದರೆ ಫಸ್ಟ್ ಒಂದ್ಸಲಿ ಹಾಕ್ತಾರೆ, ಈಗ ಮತ್ತೆ ಯಾರು ಅದನ್ನ ಹತ್ತಿ ಬರಬಾರ್ದು ಅಂತ ಇನ್ನೊಂದು ಸಲ ಈ ಡಿಸ್ಟೆನ್ಸಿಂದ 1 2 3 4 ಈ ಥರ 4 ರೌಂಡ್ಸಲ್ಲಿ ಹಾಕ್ತಾರೆ. ಆ 4 ರೌಂಡ್ಸ್ ಹಾಕೋದಕ್ಕೆ ಎಷ್ಟು ವೈರ್ ಬೇಕು ಅಂತ ಕೇಳ್ತಿದ್ದಾರೆ. ಕ್ವೆಶನ್ ಅರ್ಥ ಆಗ್ತಿದೆ. ಲೆಂತ್ ಆಫ್ ವೈರ್ ನೀಡೆಡ್ ಕೇಳ್ತಿದ್ದಾರೆ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಪೆರಿಮೀಟರ್. ಒಂದು ರೌಂಡ್ ಫೆನ್ಸಿಂಗ್ ಮಾಡೋದಕ್ಕೆ ಎಷ್ಟು ವೈರ್ ಬೇಕು ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಏನು ಮಾಡ್ತೀವಿ, ಪೆರಿಮೀಟರ್ನ ಫೈಂಡ್ ಔಟ್ ಮಾಡ್ತೀವಿ. ಒಂದು ರೌಂಡಿಗೆ ಈಸ್ ನಥಿಂಗ್ ಬಟ್ ಪೆರಿಮೀಟರ್. ಆ ಇಂಟು 4 ಮಾಡಿದ್ರೆ ನಮಗೆ 4 times ಹೇಳಿದಾರಲ್ವಾ ಫೆನ್ಸಿಂಗಿಗೆ, ಸೊ 4 timesಗೆ ಎಷ್ಟು ಅಂತ ಗೊತ್ತಾಗುತ್ತೆ, isn't it? ಸೊ ಇಲ್ಲೂ ಕೂಡ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ದು ಫಾರ್ಮುಲಾ ಯೂಸ್ ಮಾಡ್ತೀವಿ. ಯಾಕೆ ಅಂದರೆ ಆ ಲ್ಯಾಂಡು ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಇದೆ. ಸೊ ಲೆಟ್ ಅಸ್ ಸಾಲ್ವ್ ಸ್ಟೆಪ್ ಬೈ ಸ್ಟೆಪ್. length of land, how much? 0.7 kilometers. And breadth of land, 0.5 kilometers. Each side is to be fenced ಅಂತ ಹೇಳಿದ್ರೆ, so let us find out the perimeter now. Perimeter is equals to 2 into length plus breadth. 2 into length 0.7 plus breadth 0.5. ಸೊ ಇದನ್ನ ಹೆಂಗೆ ಆ್ಯಡ್ ಮಾಡ್ತೀರಾ ಅಂದರೆ 0.7 plus 0.5, 7 plus 5 ಅಂದರೆ 12 ಆಗುತ್ತೆ. 1 carry, 1 plus 0 will become 1. So 2 into 1.2 kilometers. ಸೊ ಯೂನಿಟ್ ಕೂಡ ತುಂಬ ಇಂಪಾರ್ಟೆಂಟ್. ಇಲ್ಲಿ ಕಿಲೋಮೀಟರ್ಸಲ್ಲಿದೆ, ಇಲ್ಲೂ ಕೂಡ ಕಿಲೋಮೀಟರ್ಸಲ್ಲೇ ಇರುತ್ತೆ. 2 2s are 4, 2 1s are 2, 2.4 kilometers. ಇದು ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಲೆಂತ್ ಆಫ್ ವೈರ್ ರಿಕ್ವೈರ್ಡ್ ಫಾರ್ 1 row. What it will indicate? Length of wire required for 1 row. ನಾವೇನು ಫೈಂಡ್ ಔಟ್ ಮಾಡಬೇಕಾಗಿರೋದು 4 ರೋಸ್ಗೆ ಎಷ್ಟು ವೈರ್ ಬೇಕು ಅಂತ. ಸೊ therefore 4 ರೋಸ್ಗೆ ಅಂದರೆ you have to multiply it by 4. Therefore
length of wire required for 4 rows of fencing is equals to 2.4 into 4. ಯಾಕೆ ಇಂಟು 4 ಮಾಡಿದ್ವಿ ಗೊತ್ತಾಯ್ತಾ? 4 ರೋಸ್ ಅಲ್ಲ ಅದಕ್ಕೆ. 4 4s 16, 1 ಕ್ಯಾರಿ, 4 2s 8 plus 1 9. ಸಿ ಫಸ್ಟು ಡೆಸಿಮಲ್ಸ್ ಇಲ್ದಂಗೆ ಮಲ್ಟಿಪ್ಲೈ ಮಾಡ್ತೀರಿ. ಮಲ್ಟಿಪ್ಲೈ ಆದಮೇಲೆ ನೋಡಿರಿ ಇಲ್ಲಿ 1 ನಂಬರ್ ಆದಮೇಲೆ ಪಾಯಿಂಟ್ ಇದೆ, ಇಲ್ಲೂ ಕೂಡ 1 ನಂಬರ್ ಆದಮೇಲೆ ಪಾಯಿಂಟ್ ಇರ್ತೀವಿ. ಇಟ್ ವಿಲ್ ಬಿಕಮ್ 9.6 ಕಿಲೋಮೀಟರ್ಸ್. ಸೊ ಎಷ್ಟು ಬೇಕಾಯಿತು ವೈರು? 9.6 kilometer. Let's say take 6th question. Find the perimeter of each of the following shapes. Perimeter of the shapes ಕೇಳಿದ್ದಾರೆ. A triangle of sides 3 cm, 4 cm and 5 cm. ಟ್ರಯಾಂಗಲ್ದು ಕೇಳಿದ್ದಾರೆ. ಟ್ರಯಾಂಗಲಲ್ಲಿ ಎಷ್ಟು ಸೈಡ್ಸ್ ಇರುತ್ತೆ? 3 ಸೈಡ್ಸ್ ಇರುತ್ತೆ. ನಾವು ಫಾರ್ಮುಲಾ ಫೈಂಡ್ ಔಟ್ ಮಾಡಬೇಕಾದ್ರೆ ಟ್ರಯಾಂಗಲ್ದು ಒಂದು ಬಿಟ್ಟಿದ್ವಿ. ಟ್ರಯಾಂಗಲಲ್ಲಿ 3 ಸೈಡ್ಸ್ ಇರುತ್ತೆ ಅಲ್ವಾ? ಸೊ ಪೆರಿಮೀಟರ್ ಆಫ್ ಟ್ರಯಾಂಗಲ್ ಅಂದರೆ ಯು ಕ್ಯಾನ್ ಟೇಕ್ ಇಟ್ ಆಸ್ 3 into side. 6th question. 6th A triangle of sides 3 cm, 3, 4 and 5. ಹೆಂಗೆ ಫೈಂಡ್ ಔಟ್ ಮಾಡೋದು? ಪೆರಿಮೀಟರ್ ಇಸ್ ನಥಿಂಗ್ ಬಟ್ ಸಮ್ ಆಫ್ ಆಲ್ ಸೈಡ್ಸ್. ಆಲ್ ಸೈಡ್ಸ್ನ ಆ್ಯಡ್ ಮಾಡಿದ್ರೆ ಆಯಿತು. ಪೆರಿಮೀಟರ್ ಇಸ್ ಈಕ್ವಲ್ಸ್ ಟು 3 plus 4 plus 5. It will become 12 centimeter. So perimeter of triangle is equals to 12 centimeter. Next equilateral triangle ಕೊಟ್ಟಿದ್ದಾರೆ. Equilateral triangle means all sides are equal. So 9 centimeter, 9 centimeter and 9 centimeter. Perimeter is nothing but sum of all sides. 9 centimeter plus 9 centimeter. It will become 27 centimeters. Next, see an isosceles triangle with equal sides 8 centimeter and third side 6 centimeter. An isosceles triangle ಅಂದರೆ ನೀವು ಆಲ್ರೆಡಿ ಜಾಮಿಟ್ರಿ ಪಾರ್ಟಲ್ಲಿ ಕಲ್ತಿದ್ರಿ. 2 sides equal ಅಂತ. Isosceles triangle with equal sides 8 centimeter ಅಂದರೆ 2 ಸೈಡ್ಸು 8 centimeter ಇರುತ್ತೆ ಆ್ಯಂಡ್ ಥರ್ಡ್ ಸೈಡ್ ಇಸ್ 6 centimeter. ಥರ್ಡ್ ಸೈಡ್ 6 centimeter ಇದೆ. ಸೊ ಈಗ ನಾವೇನು ಮಾಡಬೇಕು? ಪೆರಿಮೀಟರ್ ಫೈಂಡ್ ಔಟ್ ಮಾಡಬೇಕು. ಸೊ ಪೆರಿಮೀಟರ್ ವಿಲ್ ಬಿಕಮ್, ಯಾವುದೇ ಶೇಪ್ ಕೊಟ್ಟಲು ನಾವೇನು ಮಾಡ್ತೀವಿ? ಜಸ್ಟ್ ಸಮ್ ಆಫ್ ಆಲ್ ಸೈಡ್ಸ್ ಮಾಡ್ತಾ ಹೋಗ್ತೀವಿ. 8 plus 8 plus 6. It will become 22 centimeters. So perimeter is equals to 22 centimeter, isn't it? Thank you students. Let's discuss remaining questions in the next class. Thank you.